ದಾವಣಗೆರೆ ದಕ್ಷಿಣದಲ್ಲಿ ಸುಭಾನ್ ಸಾಬ್ ಅವರು ಸ್ಪರ್ಧೆಯನ್ನ ಮಾಡಿದರು. ಕಾಂಗ್ರೆಸ್ನಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತನಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ಗೋಸ್ಕರ ದುಡಿತಾ ಇದ್ರಿ, ಟಿಕೆಟ್ ಸಿಗುವಂತ ವಿಶ್ವಾಸ ಇತ್ತು. ಅದಾದ್ಮೇಲೆ ಟಿಕೆಟ್ ಸಿಗ್ಲಿಲ್ಲ, ನೀವು ಸ್ಪರ್ಧೆ ಮಾಡಿದ್ರಿ. ಈಗ ಉಚ್ಚಾಟನೆ ಮಾಡಲಾಯ್ತು, ಅಲ್ಲಿನ ಜಿಲ್ಲಾಧ್ಯಕ್ಷರನ್ನೇ ಉಚ್ಚಾಟನೆ ಮಾಡಲಾಯ್ತು. ಏನ್ ಹೇಳ್ತೀರಾ ಸರ್, ಸಮಾಜದ ನಾವು ಮುಸ್ಲಿಮ್ಸ್ ಆಗಿ ನಾವು ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರು ತಾನೆ? ಅಲ್ಲ, ಕಾರ್ಮಿಕ ವಿಭಾಗದ ಕಾರ್ಮಿಕ ವಿಭಾಗ. ಓಕೆ ಓಕೆ. ನಾನು ಅಲ್ಪಸಂಖ್ಯಾತರಿಗೆ ಇಲ್ಲಿ ಟಿಕೆಟ್ ಕೇಳಿದ್ಕೆ ಇಲ್ಲಿ ಪ್ರಭಾವಿ ನಾಯಕರಿಗೆ ಇಲ್ಲಿ ಈ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇರುವಂತ ನಮ್ಮ ದಕ್ಷಿಣ ಕ್ಷೇತ್ರ ಇದು. 80 ರಿಂದ 85,000 ಮತಗಳು ಇದಾವ ನಮ್ಮ. ಈ ಜಿಲ್ಲೆಯಲ್ಲಿ ಗೆಲ್ಲುವಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ದಕ್ಷಿಣ ಕ್ಷೇತ್ರ. ಇಲ್ಲಿ ನಾವು ಟಿಕೆಟ್ ಕೇಳಿದ್ಕೆ ಪ್ರಭಾವಿ ರಾಜಕಾರಣಿಗಳು ಎಲ್ಲ ಪ್ರಭಾವಿ, ಯಾವ್ದೇ ಹೆಸರು ಹೇಳೋದಿಲ್ಲ, ಪ್ರಭಾವಿ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ವಂಶಕ್ಕೆ ಟಿಕೆಟ್ ಬೇಕಂತೇಳಿ ಹಠ ಹಿಡಿದು, ಇನ್ನೇನ್ ಎಲ್ರಿಗೂ ಗೊತ್ತಿರುವಂತ ವಿಚಾರನೆ ಮಲ್ಲಿಕಾರ್ಜುನ್ ಅವರು ಅಂತ ಹೇಳಿ ಅತ್ಲಾಗ ಇನ್ನೇನಿದೆ, ಬಾಕಿ ಏನು ಉಳ್ಕೊಂಡಿದೆ ಇವಾಗ? ನೀವು ಇನ್ನೂ ಹೆಸರನ್ನ ಮುಚ್ಚಾಕೊಳ್ಳೋದ್ರಲ್ಲಿ ಅಂತ. ಹೌದೌದು ಸರ್. ಮಲ್ಲಿಕಾರ್ಜುನ್ ಅವ್ರು ಹಠಕ್ ಬಿದ್ದು ಅವ್ರ ಮಗನಿಗೆ ಟಿಕೆಟ್ ತಗೊಂಡ್ ಬಂದ್ರು. ಅವ್ರ ಹಠಕ್ ಬಿದ್ದೆ ಬೀಳ್ತಾರೆ, ಕಾಂಗ್ರೆಸ್ ಅವ್ರು ಕೊಟ್ಟಿದ್ದೇಳಿ ಅದನ್ನೇ ಸರ್. ಹೈಕಮಾಂಡ್ ಅಲ್ಪಸಂಖ್ಯಾತರಿಗೆ ಕಡೆಗಣಿಸಿದೆ, ಅಲ್ಪಸಂಖ್ಯಾತರಿಗೆ ದುಡಿಯಾಕ ಇಟ್ಕೊಂಡಿದೆ ಹೈಕಮಾಂಡ್ ಅವರು. ವೋಟ್ ಬ್ಯಾಂಕ್, ಅಲ್ಪಸಂಖ್ಯಾತ ಓಟ್ ಬೇಕು, ಅವ್ರಿಗೆ ಓಟ್ ಬೇಕು. ಯಾವ್ದೇ ಇಂತ MLA ಕ್ಯಾಂಡಿಡೇಟ್ MLA ಟಿಕೆಟ್ ಕೊಡೋ ಅಂತದ್ ಅವ್ರಿಗಿಲ್ಲ. ಸುರ್ಜೇವಾಲಾ ಅವ್ರಿಗಾಗ್ಲಿ, ಮಾನ್ಯ DK ಶಿವಕುಮಾರ್ ಅವ್ರು ಹೇಳ್ತಾರೆ ನಮಗೆ ಮುಸಲ್ಮಾನರು ಬ್ರದರ್ಸ್ ನೀವೆಲ್ಲ ಅಂತ. ಆಯಿಂದ ನಾಯಕರು ಸಿದ್ದರಾಮಯ್ಯನವರು ಆಯಿಂದ ನಾಯಕರಾಗಿ ಇಲ್ಲೊಂದು ಆಯಿಂದಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ಸಕ್ಕಾಗಿಲ್ಲ ಅವ್ರ ಕೈಯಿಂದ.